ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋ. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 51ನೇ ವಚನದಿಂದ 56ನೇ ವಚನದವರೆಗೂ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಯೇಸು ತಾನು ಪರಲೋಕವನ್ನೇರುವ ದಿವಸಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡು ತನ್ನ ಮುಂದಾಗಿ ದೂತರನ್ನು ಕಳುಹಿಸಿದನು. ಇವರು ಹೊರಟು ಆತನಿಗೆ ಬೇಕಾದದನ್ನು ಸಿದ್ಧ ಮಾಡುವುದಕ್ಕಾಗಿ ಸಮಾರ್ಯದವರ ಒಂದು ಹಳ್ಳಿಗೆ ಬಂದರು. ಆದರೆ ಆತನು ಯೆರೂಸಲೇಮಿಗೆ ಹೋಗುವವನಾದದ್ದರಿಂದ ಆ ಸಮಾರ್ಯದವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಆತನ ಶಿಷ್ಯರಾದ ಯಾಕೋಬ, ಯೋಹಾನರು ಇದನ್ನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು. ಆಗ ಅವರೆಲ್ಲರೂ ಬೇರೆ ಹಳ್ಳಿಗೆ ಹೋದರು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಹೋಗಬೇಕೆಂಬುದಾಗಿ ಮನಸ್ಸು ಮಾಡುತ್ತಾನೆ. ಮನಸ್ಸು ಮಾಡಿದಾಗ ದೂತರುಗಳು ಯೆರೂಸಲೇಮಿಗೆ ತಂದೆಯಾದ ದೇವರು ಹೋಗುವಂತ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಮುಂದೆ ಹೋದಾಗ ಸಮಾರ್ಯದವ ಒಂದು ಹಳ್ಳಿಗೆ ಹೋಗುತ್ತಾರೆ. ಹಳ್ಳಿಗೆ ಹೋದಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಯೆರೂಸಲೇಮಿಗೆ ಹೋಗುತ್ತಾನೆ. ಸಮಾರ್ಯದ ಜನರು ಹಳ್ಳಿಗಳಲ್ಲಿ ಇರುವುದಕ್ಕೆ ಸ್ಥಳ ಕೊಡುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಸಮಾರ್ಯದ ಸೀಮೆಯ ಒಂದು ಹಳ್ಳಿಯ ಜನರು ಯೇಸು ಕ್ರಿಸ್ತನನ್ನು ಅವರು ಸೇರಿಸಿಕೊಳ್ಳಲಿಲ್ಲ ಎಂಬುದಾಗಿ ನೋಡುವಾಗ ಆತನೊಟ್ಟಿಗೆ ಇದ್ದಂತ ಶಿಷ್ಯರು ಆ ಸಮಾರ್ಯದ ಹಳ್ಳಿಯನ್ನು ನಾಶ ಮಾಡಬೇಕು, ಬೆಂಕಿಯಿಂದ ನಾಶ ಮಾಡಬೇಕೆಂಬುದಾಗಿ ಅವರ ಮನಸ್ಸಿನಲ್ಲಿ ಬರುತ್ತದೆ. ಅವರ ಮನಸ್ಸಿನಲ್ಲಿ ಬಂದಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಅವರು ಕೇಳುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಹೇಳುತ್ತಾನೆ, ಅವರನ್ನು ಗದರಿಸುತ್ತಾನೆ ಮತ್ತು ಈ ರೀತಿಯಾಗಿ ಹೇಳುತ್ತಾನೆ, ಮನುಷ್ಯ ಕುಮಾರನು ನಾಶ ಮಾಡುವುದಕ್ಕಾಗಿ ಬಂದಿಲ್ಲ, ನಾಶವಾಗುವಂತದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದಾನೆ ಎಂಬುದಾಗಿ ಹೇಳುವಂತವನಾಗಿದ್ದಾನೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ತಂದೆಯಾದ ದೇವರು ಯೇಸು ಕ್ರಿಸ್ತನಲ್ಲಿ ಎಂತ ಮನಸ್ಸಿದೆ ಎಂಬುದಾಗಿ ನಾವು ನೋಡುವಾಗ ಆತನಿಗೆ ಆ ಹಳ್ಳಿಯ ಜನರು ಕರೆದುಕೊಂಡಿಲ್ಲ. ಆದಾಗಲೂ ಕೂಡ ಅವರಿಗೆ ಏನನ್ನು ತೊಂದರೆ ಮಾಡಲಿಲ್ಲ, ಅವರಿಗೆ ಏನನ್ನೂ ಕೇಡನ್ನು ಬಯಸಲಿಲ್ಲ. ಆದರೆ ಶಿಷ್ಯರು ಹಳ್ಳಿಯನ್ನು ನಾವು ಬೆಂಕಿಯಿಂದ ನಾಶನ ಮಾಡಬೇಕೆಂಬುದಾಗಿ ಆಲೋಚಿಸುವಂತವರಾಗಿದ್ದರು. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ತಂದೆಯಾದ ದೇವರು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಾಶನದ ಮಾರ್ಗದಲ್ಲಿ ಇರ್ತಕ್ಕಂಥವರನ್ನು ರಕ್ಷಿಸುವುದಕ್ಕಾಗಿ ಬಂದಿದ್ದಾನೆ. ಯಾರನ್ನು ಕೂಡ ಆತನು ನಾಶ ಮಾಡುವುದಕ್ಕಾಗಿ ಬರಲಿಲ್ಲ, ಬದಲಾಗಿ ರಕ್ಷಿಸುವುದಕ್ಕಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ನಮಗೆ ಯಾರಾದರೂ ತಮ್ಮ ಮನೆ ಒಳಗಡೆ ಕರೆದುಕೊಂಡಿಲ್ಲ, ನಮಗೆ ಯಾರಾದರೂ ಸನ್ಮಾನ ಗೌರವವನ್ನು ನಮಗೆ ಮಾಡಿಲ್ಲ ಎಂಬುದಾಗಿ ನೋಡುವಾಗ ನಾವು ಅವರ ಮೇಲೆ ಯಾವ ರೀತಿಯಾಗಿ ಹೊಂಚು ಹಾಕುತ್ತೇವೆ, ಅವರಿಗೆ ಯಾವ ರೀತಿಯಾಗಿ ನಾವು ಕಾಲೆಳೆದು ಬೀಳಿಸಬೇಕೆಂಬುದಾಗಿ ಆಲೋಚನೆ ಉಳ್ಳುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಆಲೋಚನೆ ನಮ್ಮಲ್ಲಿರುವುದಾದರೆ ನಾವು ತಂದೆಯ ಆತ್ಮಕ್ಕೆ ಸೇರಿದವರಲ್ಲ. ನಾವು ಈ ಲೋಕದ ಒಂದು ಸೈತಾನನಿಗೆ ಸೇರಿದವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಒಂದು ದಿನದಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಆತ್ಮ ಎಂತದಾಗಿದೆ, ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಒಂದು ಆತ್ಮ ಯಾರಿಗೆ ಸೇರಿದಾಗಿದೆ? ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ಸೇರಿದಂತ ಆತ್ಮ ನಮ್ಮದಾಗಿದ್ದರೆ ಈ ಲೋಕದ ಜನರು ನಮ್ಮನ್ನು ಹೀಯಾಳಿಸಿದಾಗಲೂ, ಅವರು ನಮಗೆ ಅವರ ಮನೆ ಒಳಗಡೆ ಕರೆದುಕೊಂಡಿಲ್ಲ ಎಂಬುದಾಗಿ ನೋಡುವಾಗಲೂ, ಅವರು ನಮಗೆ ಸನ್ಮಾನ ಮಾಡಿಲ್ಲ, ಅವರು ನಮಗೆ ಗೌರವ ಕೊಟ್ಟಿಲ್ಲ ಎಂಬುದಾಗಿ ನೋಡುವಾಗಲೂ, ನಮ್ಮಲ್ಲಿ ತಂದೆಯಾದ ದೇವರ ಯೇಸು ಕ್ರಿಸ್ತನ ಆತ್ಮ ಇರುವಾಗ ನಾವು ಅವರನ್ನು ಆಶೀರ್ವದಿಸುತ್ತೇವೆ, ಅವರಿಗಾಗಿ ಪ್ರಾರ್ಥಿಸುತ್ತೇವೆ, ಅವರ ಏಳಿಗೆಗಾಗಿ ನಾವು ಪ್ರಾರ್ಥಿಸುವಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೇವ ಜನರೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮಲ್ಲಿ ಸೈತಾನನ ಮನಸ್ಸು ಇರುವುದಾದರೆ
ನಾವು ಈ ಲೋಕದ ಜನರು ನಮ್ಮನ್ನು ಅವರು ಮನೆ ಒಳಗಡೆ ನಮ್ಮನ್ನು ಕರೆದುಕೊಂಡಿಲ್ಲ, ಅವರು ನಮಗೆ ಸನ್ಮಾನ ಗೌರವ ಮಾಡಿಲ್ಲ ಎಂಬುದಾಗಿ ನಾವು ನೋಡುವಾಗ ಅವರ ಕುರಿತಾಗಿ ನಾಶನ ಮಾಡುವುದಕ್ಕಾಗಿ ಆಲೋಚಿಸುವಂತವರಾಗಿದ್ದೇವೆ. ಅವರನ್ನು ಯಾವಾಗಲೂ ಹೀಯಾಳಿಸುವುದಕ್ಕೆ ನಾವು ಆಲೋಚನೆ ಉಳ್ಳಂತವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿ ಉಳ್ಳ ದೈವ ಜನರೇ, ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮಲ್ಲಿ ತಂದೆಯಾದ ದೇವರ ಯೇಸು ಕ್ರಿಸ್ತನ ಆತ್ಮ ಇದೆನಾ? ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ನಮ್ಮಲ್ಲಿ ಸೈತಾನನ ಮನಸ್ಸು ಇದೆನಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಆ ಸಮಾರ್ಯದ ಸೀಮೆಯ ಜನರಿಗೆ, ಸಮಾರ್ಯ ಹಳ್ಳಿಯ ಜನರಿಗೆ ಏನನ್ನು ಕೂಡ ಹಾನಿ ಮಾಡದ ಹಾಗೆ ಆ ಹಳ್ಳಿಯನ್ನು ಬಿಟ್ಟು ಬೇರೆ ಹಳ್ಳಿಗೆ ಯಾವ ರೀತಿಯಾಗಿ ಹೋದನೋ ಅದೇ ರೀತಿಯಾಗಿ ನಾವುಗಳು ಕೂಡ ಈ ಲೋಕದಲ್ಲಿ ಜೀವಿಸುವಾಗ ನಮಗೆ ಕೇಡು ಮಾಡುವವರಿಗೆ ನಾವು ಕೇಡನ್ನು ಮಾಡದ ಹಾಗೆ, ನಮಗೆ ನಾಶನ ಮಾರ್ಗದಲ್ಲಿ ಅವರು ಬೀಳಿಸಬೇಕೆಂಬುದಾಗಿ ಆಲೋಚನೆ ಉಳ್ಳಾಗ ಅವರಿಗೆ ನಾವು ಒಳ್ಳೆಯದನ್ನೇ ಮಾಡಿ ಅಲ್ಲಿಂದ ನಾವು ಹಾದು ಹೋಗುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೆನ್.